ಫೋಟೋ ತೆಗಿಯಕ್ಕೆ ಹೋಗ್ತಾ ಇದ್ದೆ. irrespective of color. ಫೋನೇ ಸಿಗೋದಿಲ್ಲ ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ. ಇಂಡಿಯನ್ ಐಟಕ್ಕೆ ಸಪೋರ್ಟ್ ಮಾಡಿ. ಚಂದ ಕಾಣ್ತಿದೆ ಕಣೆ. ಇವತ್ತು ನಮ್ಮ ಕಾಲೇಜಲ್ಲಿ ಏನು ಫಂಕ್ಷನ್ ಅಂದರೆ ಲ್ಯಾಂಪ್ ಲೈಟಿಂಗ್ ಡೇ. ಸೊ ನಾವು ಗಿಫ್ಟಾಗಿ ರೆಡಿಯಾಗಿ ಬಂದಿದ್ದೀವಿ. ಹೇಗೆ ಕಾಣಿಸ್ತಿದ್ವಿ ಕಮೆಂಟ್ ಮಾಡಿ. ತುಂಬ ದಿನ ಆಯ್ತು ಅನ್ಸುತ್ತೆ ಬ್ಲಾಗ್ ಮಾಡಿ ಆಯಿತಾ. ಬ್ಲಾಗ್ ಇದೆ ಬಟ್ ಎಡಿಟ್ ಮಾಡೋಕ್ಕೆ ಸಂಕಟದ. ಹೌದು, ಆಮೇಲೆ ನಿಮಗೆ ಬೋರ್ ಆಗುತ್ತೆ, ಪದೇ ಪದೇ ಯಾವುದೋ ಅದೇ ವೀಡಿಯೋಸ್ ಇರುತ್ತೆ. ನಮ್ಮ ಕಾಲೇಜ್ ಲೈಫ್ ಅಂತೂ ಡೈಲಿ ಅದೇ ಇರುತ್ತೆ. ಅದಕ್ಕೆ ಇವತ್ತು ಫಂಕ್ಷನ್ ಇದೆಯಲ್ವಾ, ಸೊ ಸ್ಪೆಷಲ್ ಆಗಿ ಯಾರು ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನೇನಿದೆ ಅಂತ ಹೇಳಿ ಹೊಸದಾಗಿ ಡ್ಯಾನ್ಸಸ್ ಎಲ್ಲ ಮಾಡ್ತಿದ್ದಾರೆ, ಎಲ್ಲ ಕ್ಲಾಸಿಕಲ್ ಡ್ಯಾನ್ಸ್ ಅದೆಲ್ಲ ಇರುತ್ತೆ. ನಿಮಗೆ ತೋರಿಸ್ತೀವಿ ಏನೇನಿದೆ ಅಂತ, ಹೇಗೆ ಮಾಡ್ತಾರೆ ಅಂತ. ಸೊ ಇವಾಗ ಕಂಪ್ಯೂಟರ್ ಸ್ವಲ್ಪ ವರ್ಕ್ ಇದೆ, ಅದು ಮುಗಿಸ್ಕೊಂಡು ಬಂದು ಸಿಗ್ತಿಲ್ಲ. ಇವಳು ಶಿಲ್ಪ ಬೆಳ್ಳಿ ಮೌನ ಬಂಗಾರ ಸರಿ ಆಯಿತು. ಮತ್ತೆ ಅಲ್ಲಿ ನೋಡಿ ಕಾಗೆ ಬಂಗಾರ ಇದೆ ಅಂತೆ. ಸರಿಯಾ ನಾನು ನೋಡಿ ಹೇಗೆ ರೆಡಿಯಾಗಿ ಹೋಗಿದ್ದೆ ಅಂದರೆ ಗೋಲ್ಡ್ ಸ್ಯಾರಿ ವಿತ್ ಪರ್ಪಲ್ ಬ್ಲೌಸ್ ಮತ್ತು ಫುಲ್ ಗೋಲ್ಡ್ ಜುವೆಲ್ಸ್ ಹಾಕ್ಕೊಂಡು ಹೋಗಿದ್ದೆ. ಚೆಂದ ಕಾಣಿಸ್ತಿದ್ದೀನಾ ಕಮೆಂಟಲ್ಲಿ ಹೇಳಿದ್ದೆ. ಇದು ನನ್ನ ಫ್ರೆಂಡ್ಸ್ ಎಲ್ಲರೂ ಗಿಚ್ಚಾಗಿ ರೆಡಿಯಾಗಿ ಬಂದಿದ್ದರು, ನೋಡೋಕ್ಕೆ ಚೆಂದ ಕಾಣಿಸ್ತಾಯಿದ್ರು. ಶಿಲ್ಪ ನೋಡಿ ಎಷ್ಟು ಚೆಂದ ರೆಡಿಯಾಗಿದ್ದಾಳೆ ಅಂತ. ಆ್ಯಕ್ಚುಲಿ ಎಲ್ಲರೂ ರೇಗಿಸ್ತಾ ಇದ್ರು, ನಾನು ಮದುವೆ ಹುಡುಗಿ ಥರ ಇದ್ದೀನಿ, ಅವಳು ರಿಸೆಪ್ಷನ್ ಹುಡುಗಿ ಥರ ಇದ್ದಾಳೆ ಅಂತ. ಸೊ ಗೈಸ್ ಈಗ ಎಲ್ಲರನ್ನೂ ವೆಲ್ಕಮ್ ಮಾಡೋಕ್ಕೆ ನಿಂತಿದ್ದೀವಿ. ಇಲ್ಲಿ ನೋಡಿ ಇವ್ರು ನೋಡಿ ದಿವ್ಯಾ ಮತ್ತು ಮಂಜುಳಾ ಅಂತ. ಇವರು ಚೆಂದ ಸೀರೆ ಉಟ್ಕೊಬಂದಿದ್ರು, ಚೆಂದ ಕಾಣ್ತಾಯಿದ್ರು. ಆ್ಯಕ್ಚುಲಿ ಬೆಳಕಲ್ಲಿ ಅಷ್ಟು ಕಾಣ್ತಾ ಇಲ್ಲ. ಮತ್ತು ನಮ್ಮ ಜೂನಿಯರ್ಸ್ ಎಲ್ಲ ಟೈಮ್ ಆಗಿತ್ತು, 10 ಗಂಟೆ ಆಗಿತ್ತು. ಸೊ ಅವರಿಗೆ ಲ್ಯಾಂಪ್ ಲೈಟಿಂಗ್ ಅಲ್ಲ, ಅವ್ರನ್ನೆಲ್ಲ ಫಸ್ಟ್ ಟೈಮ್ ಯೂನಿಫಾರ್ಮ್ ವೇರ್ ಮಾಡಿ ಲೈನಲ್ಲಿ ನಿಲ್ಲಿಸಿದ್ರು. ಮತ್ತು ಆಡಿಟೋರಿಯಮ್ಗೆ ಹೋಗಿ ಅವ್ರವ್ರಿಗೆ ಪ್ಲೇಸ್ನಲ್ಲಿ ಕೂರಿಸಿದ್ರು. ಅದಕ್ಕೆ ಪ್ರಾಕ್ಟೀಸ್ ಮಾಡಿರ್ತಾರೆ 1 ವೀಕ್ ಫುಲ್. ಈಗ ಫೋಟೋ ತೆಗಿಯಕ್ಕೆ ಹೋಗ್ತಾ ಇದ್ವಿ. ನಾನು ಶಿಲ್ಪ ಹರ್ಷಿತೆಲ್ಲ ರಿಸೆಪ್ಷನ್ ಕಮಿಟಿ ಆಗಿದ್ವಿ. ಸೊ ಹರ್ಷಿತಾ ಫುಲ್ ಬ್ಯುಸಿ, ನಾವು ಬ್ಯುಸಿ ಇದ್ದೋ. ಗೆಸ್ಟನ್ನೆಲ್ಲ ಕರ್ಕೊಬಂದು ಕೂರಿಸಿ ಅವರಿಗೆ ಸತ್ಕಾರ ಮಾಡಿ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನಾವು ಬಂದು ಕೂತ್ಕೊಂಡು ಇವರು ಲ್ಯಾಂಪ್ ಲೈಟಿಂಗ್ ಅಲ್ವಾ, ಸೊ ಕ್ಯಾಂಡಲ್ನ ಹಚ್ಚಿಸ್ತಾ ಇದ್ದರು. ಇವಳು ನೋಡಿ, ಇವಳು ಶರಣಮ್ಮ ಅಂತ ನಮ್ಮ ಕ್ಲಾಸವಳು. ನಮ್ಮ ಕಾಲೇಜಲ್ಲಿ ಒಂದೊಂದು ಕ್ಲಾಸು ಅಲ್ಲಿ 100 ಮೆಂಬರ್ಸ್ ಇರ್ತಾರೆ. ಸೊ 100 ಜನಕ್ಕೂ ಲ್ಯಾಂಪ್ ಲೈಟಿಂಗ್ ದೀಪ ಕತ್ತಿಸಿ ಆಯಿತು. ಈಗ ಪ್ರತಿಜ್ಞೆ ತಗೋತಾರೆ. Irrespective of color, caste, creed, religion and nationality, I will endeavour to maintain up-to-date knowledge and skill to uphold standard of nursing care to individual, family and community in all settings. And ಅವರಿಗೆ ಆಗ ಪ್ರತಿಜ್ಞೆ ಮಾಡಿದಂಗೆ ಹೋಗ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ನಮ್ಮನ್ನ ಊಟಕ್ಕೆ ಕಳಿಸಿದ್ರು. ಸೊ ಗೈಸ್ ಈಗ ಫೋಟೋ ತೆಗೆಯೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಶಿಲ್ಪ ಅಲ್ಲಿ ಫೋಟೋ ತೆಗಿತಾ ಇದ್ದಾಳೆ. ನಂದು ಫೋಟೋ ತೆಗ್ದೈತಲ್ಲ, ಬಿಸಿಲು ಅಂದರೆ ಬಿಸಿಲು ನಿಲ್ಲಕ್ಕಾಗ್ತಿಲ್ಲ, ತಲೆಯಲ್ಲಿ ಆಮ್ಲೆಟೇ ಮಾಡ್ಬೋದು ಅಷ್ಟು ಬಿಸಿಲಿದೆ. ಸೊ ಅದಕ್ಕೆ ಈ ಕಡೆ ನೆರಳಿರೋ ಸೈಡಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಎಲ್ಲರೂ ಫೋಟೋ ತೆಗೆಯೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ನೋಡಿ ಫುಲ್ಲು ಫೋಟೋ ತೆಗಿತಾನೆ ಇದ್ದಾರೆ. ಹಾಯ್ ಗಾಯ್ಸ್, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ದು ಏನೈತಕ್ಕ ನೀವು ಸಪೋರ್ಟ್ ಮಾಡಿ. ಮೌನ ಪೂಜಾರವ್ರಿಗೆ ಸಪೋರ್ಟ್ ಮಾಡಿ. ಎಷ್ಟೇ ಮಾತಾಡ್ತೀರಾ? ಮತ್ತೇನು ಮಾಡಿ, ನಿಮ್ಮ ಜೂನಿಯರ್ಸ್ ಬಂದಿದ್ದಾರೆ. ನಮ್ಮ ಜೂನಿಯರ್ಸ್ ಬಂದಿದ್ದಾರೆ. ಅವ್ರು ನೋಡಿ ನಮ್ಗೆ ಒಂಚೂರು ಖುಷಿ ಆಗ್ತಾ ಇಲ್ಲ. ಯಾಕಂದರೆ ಖುಷಿ ಆಗ್ತಾ ಇಲ್ಲ. ನಮ್ಮ ಜೂನಿಯರ್ಸು ಚೆನ್ನಾಗಿದ್ರು, ಬಟ್ ಇವ್ರು ಯಾರೂ ಚೆನ್ನಾಗಿಲ್ಲ. ನಮ್ಮ ಸೀನಿಯರ್ಸ್ ಚೆನ್ನಾಗಿದ್ದಾರೆ. ಮೌನಾಕನೂ ಚೆನ್ನಾಗಿದ್ದಾರೆ. ಸ್ವಲ್ಪ ಖುಷಿ ಆಗ್ತಿದೆ. ಅವರು ಕಾಲೇಜ್ ಡ್ರೆಸ್ ಹಾಕಿರೋದ್ರಿಂದ ಅಷ್ಟೇನು ಚೆನ್ನಾಗಿ ಕಾಣ್ತಿಲ್ಲ. ಕಲರ್ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣ್ತಿದ್ರು. ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೇ.
ಆಮೇಲೆ ವೀಡಿಯೋ ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಊಟಕ್ಕೆ ಹೋದ್ವಿ. ಏ ಪೂಜಾ, ಏ ಚಂದ ಕಾಣ್ತಿದೆ ಕಣೆ, ಏನಾದರೂ ಒಂದೆರಡು ಮಾತು. ಇದೊಂದೇ ಎಲ್ಲರೂ ಮಾತಾಡಿ ಅಂದರೆ ಇದೊಂದೇ ಮಾತಾಡ್ತೀರ ನೋಡಿ. ತುಂಬ ವೆರೈಟಿ ಊಟ ಇಟ್ಟಿದ್ರು. ಪಲಾವ್, ಮೊಸರನ್ನ, ಚಪಾತಿ, ಪಲ್ಯ, ಉಪ್ಪಿನಕಾಯಿ, ಸ್ವೀಟ್, ವಡೆ ಎಲ್ಲ ಇಟ್ಟಿದ್ರು. ಚಂದ ತಿಂದು. ಊಟ ಮಾಡ್ತಾ ಇದ್ವಿ. ಊಟಕ್ಕೆ ರೈಸ್ ಮತ್ತು ಚಪಾತಿ ಮಸ್ತ್ ಹೇಳೋದೇ ಬಿಡೋದು. ಹಾಯ್ ಗಾಯ್ಸ್, ಊಟ ಮಾಡ್ತಿದ್ದೀನಿ. ಸ್ವಲ್ಪ ತುಂಬ ವೆರೈಟಿ ಇದೆ. ಕಟ್ಟಿ ಹಾಕಲಾಗುವುದಿಲ್ಲ. ನನ್ನನ್ನು ನೀನು ದಾಸಿ ಮಾಡಿಕೊಳ್ಳಲಾರೆ, ಏಕೆಂದರೆ ನಾನು ಅದನ್ನು ಸ್ವೀಕರಿಸುವುದಿಲ್ಲ. ಮಹಾಭಾರತದ ಸೀನ್ ತೋರಿಸ್ತಾ ಇದ್ರು, ಅದ್ರದ್ದು ಡ್ಯಾನ್ಸ್ ಮಾಡ್ತಾ ಇದ್ರು. ನಮ್ಮ ಜೂನಿಯರ್ಸು ಸಕ್ಕತ್ತಾಗಿ ಮಾಡಿದ್ರು, ಖುಷಿ ಆಯಿತು. ನಾವು ಹೊರಗೆ ಹೋಗಿ ಫೋಟೋ ತೆಗಿತಿದ್ದೆ ಅಷ್ಟೊತ್ತಿಗೆ ಪ್ರೋಗ್ರಾಮ್ ಸ್ಟಾರ್ಟೇ ಮಾಡಿಬಿಟ್ಟಿದ್ರು. ಲ್ಯಾಂಪ್ ಲೈಟಿಂಗ್ ಪ್ರೋಗ್ರಾಮ್ ಅಲ್ಲ, ಸೊ ಸಾಂಸ್ಕೃತಿಕ ಪ್ರೋಗ್ರಾಮ್ಗಳೇ ಮಾಡೋದು. ಈ ಐಟಮ್ ಸಾಂಗ್, ಗಿಚ್ಚಿ ಗಿಲಿ ಅದೆಲ್ಲ ಮಾಡೋದಿಲ್ಲ. ಜನಪದ ಈ ಥರದ್ದೆಲ್ಲ ಮಾಡ್ತಾರೆ ಡ್ಯಾನ್ಸ್. ದ್ರೌಪದಿ, ನನ್ನ ತೊಡೆಯ ಮೇಲೆ ಕುಳಿತುಕೋ. भैया इस बार 2 राखी बनवा लो, पिछले रक्षाबंधन में भी नहीं दिया। मेरी प्यारी सी बहन को मेरी उम्र लग जाए। आपको जल्द से जल्द सरहद पे रिपोर्ट करना होगा। यस सर, जय हिंद। ಇದು ನಮ್ಮ ಕ್ಲಾಸ್ ಗರ್ಲ್ಸ್ದು ಡ್ಯಾನ್ಸ್, ಆರ್ಮಿದು ಡ್ಯಾನ್ಸ್ ಮಾಡಿದ್ರು. ನೋಡೋಕ್ಕೆ ಸಾಕಾಗಿತ್ತು. ಇದು ನಮ್ಮ ಕ್ಲಾಸ್ ಸಿಂಗರ್ ಪ್ರೀತಿ ಹಾಡ್ತಿರೋದು. ಜೂನಿಯರ್ಸ್ ಅಮ್ಮ ಮತ್ತು ಪಾಪದು ಬಾಂಡಿಂಗ್ದು ಬಗ್ಗೆ ಮಾಡಿದರು. ಚೆನ್ನಾಗಿತ್ತು.
ಇದು ನಮ್ಮ ಛೋಟಾ ಜೂನಿಯರ್ಸ್ ಇಬ್ಬರು ಡ್ಯಾನ್ಸ್ ಮಾಡಿದ್ರು, ಚಂದ ಮಾಡಿದ್ರು, ನೋಡೋಕ್ಕೆ ಚಂದ ಇತ್ತು. ಇದು ನಮ್ಮ ಕ್ಲಾಸ್ ಅವರು ಫೋನ್ ಎಡಿಟೆಡ್ ಬಗ್ಗೆ ಮಾಡಿದರು, ನೋಡೋಕ್ಕೆ ಕಾಮಿಡಿ ಚೆನ್ನಾಗೇ ಇತ್ತು. ಇದು ಬೆಟ್ಟದ ಮೇಲೆ ಸೆಲ್ಫಿ ತೆಗಿಯೋಕೆ ಹೋಗಿ ಬೀಳೋದು, ರೋಡಲ್ಲಿ ಮೊಬೈಲ್ ನೋಡಿಕೊಂಡು ರೀಲ್ಸ್ ಮಾಡಿಕೊಂಡು ಆಕ್ಸಿಡೆಂಟ್ ಆಗಿ ಸತ್ತೋಗೋದು, ಇದ್ರದ್ದು ಬಗ್ಗೆ ಹಾಕಿದ್ರು, ಚೆಂದ ಇತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಂಟಿಲ್ ಎಲ್ಲರಿಗೂ ಟಾಟಾ, ಲವ್ ಯು ಆಲ್. ಹಾಗೆಯೇ ಯಾರು ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪುನಃ ಹೆಚ್ಚು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ದಿನ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನನಗೆ ಮುಂದೇನೂ ಬೇಕು, ಆಯಿತಾ? ಬಾಯ್.